ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೆಯದಾಗಿ ಎಲ್ಲರಿಗೂ ಗುರು ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ಬದುಕಿನಲ್ಲಿ ಜ್ಞಾನದ ಬೆಳಕು ಬೀರುವ ಎಲ್ಲ ಗುರುಗಳಿಗೆ ಶ್ರದ್ಧಾಪೂರ್ವಕ ವಂದನೆಗಳು. ಗುರು ಪೌರ್ಣಿಮೆ ಎಂಬುದು ಭಾರತೀಯ ಸಂಸ್ಕೃತಿಯ ಒಂದು ಪವಿತ್ರವಾದ ಹಬ್ಬ. ಇದು ಗುರುಗಳ ಬೋಧನೆ, ಮಾರ್ಗದರ್ಶನ ಮತ್ತು ಕೃಪೆಗೆ ಕೃತಜ್ಞತೆ ಸಲ್ಲಿಸುವ ದಿನವಾಗಿರುತ್ತದೆ. ಈ ದಿನವನ್ನು ಆಚರಿಸುವುದು ನಮ್ಮ ಜೀವನದಲ್ಲಿ ಗುರುಗಳ ಸ್ನಾನಮಾನದ ಮಹತ್ವವನ್ನು ನೆನಪಿಸುವಂತಹ ವಿಶೇಷ ದಿನವಾಗಿರುತ್ತದೆ. ಈ ವಿಶೇಷ ದಿನದಂದು ವಿದ್ಯಾರ್ಥಿಗಳು, ಭಕ್ತರು ಮತ್ತು ಶಿಷ್ಯರು ತಮ್ಮ ಗುರುಗಳಿಗೆ ನಮನ ಸಲ್ಲಿಸುವ ಮೂಲಕ ವಿಶೇಷ ಪೂಜಾ ಕಾರ್ಯಕ್ರಮ ಹಾಗೂ ಗುರುವಿನ ಆಶೀರ್ವಾದವನ್ನು ಕೂಡ ಪಡೆಯುತ್ತಾರೆ. ಗುರು ಪೌರ್ಣಿಮೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೊಂದು ಅತ್ಯಂತ ಪವಿತ್ರವಾದ ದಿನ. ಗುರು ಎಂದರೆ ಅಂಧಕಾರವನ್ನು ದೂರ ಮಾಡುವವನು ಹಾಗೂ ಗುರು ಎಂಬ ಪದವಿ ಆತ್ಮಜ್ಞಾನ, ಮಾರ್ಗದರ್ಶನ ಮತ್ತು ಬೆಳಕಿನ ಸಂಕೇತವಾಗಿರುತ್ತೆ. ನಮ್ಮ ಜೀವನದಲ್ಲಿ ನಾವು ಪ್ರಥಮ ಗುರುಗಳಾಗಿ ನೋಡೋದು ತಂದೆ ತಾಯಿ, ನಂತರ ನಮಗೆ ಜ್ಞಾನವನ್ನು, ಮೌಲ್ಯಗಳನ್ನು ಕಲಿಸುವ ನಮ್ಮ ಶಿಕ್ಷಕರನ್ನು. ಇವರು ಎಲ್ಲರೂ ನಮ್ಮ ಜೀವನದ ದಾರಿ ತೋರಿಸುವ ದೀಪದಂತೆ. ಗುರುವಿಲ್ಲದ ಶಿಕ್ಷಣ ಅರ್ಥವಿಲ್ಲ, ಗುರುವಿಲ್ಲದ ಮಾರ್ಗದರ್ಶನ ಬೆಳಕಲ್ಲ. ಹಿಂದಿನ ದಿನದ ಮೂಲಕ ನಾವು ನಮ್ಮ ಗುರುಗಳ ಪ್ರತಿಯೊಬ್ಬರಿಗೂ ಕೃತಜ್ಞತೆ, ಗೌರವ ಮತ್ತು ಪ್ರೀತಿ ಸೂಚಿಸೋಣ. ಅವರು ನಮಗೆ ಕೊಡುವ ಪಾಠಗಳು, ಶಿಸ್ತು, ಪ್ರೇರಣೆ ಮತ್ತು ಪ್ರೀತಿ ನಮ್ಮ ಭವಿಷ್ಯದ ಮೂಲ ಶಿಲೆಗಳಾಗಿರುತ್ತೆ. ನನ್ನ ಜೀವನದಲ್ಲಿ ಪ್ರಥಮ ಗುರುಗಳಾಗಿರೋ ನನ್ನ ತಂದೆ ತಾಯಿಯವರಿಗೆ ಹಾಗೂ ನನಗೆ ಜ್ಞಾನವನ್ನು, ಮೌಲ್ಯವನ್ನು ಕಲಿಸುವ ನಮ್ಮ ಶಿಕ್ಷಕರು ಆಗಿರುವ ನಮ್ಮ ಗುರುಗಳಿಗೆ ಗುರು ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ ಇವತ್ತಿನ ನನ್ನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರು ಪೌರ್ಣಿಮೆ ಆಗಿರೋದ್ರಿಂದ ನಿನ್ನೆ ರಾತ್ರಿನೇ ನಾನು ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ ಪ್ರಸಾದ ಮಾಡೋದಕ್ಕೆ ಹಾಗೂ ಸ್ವಲ್ಪ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ಹೇಳಿ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಪಲಾವ್ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ವಿಶೇಷವಾಗಿ ನಾನು ಮಾಡಿರುತ್ತೇನೆ, ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಎಲ್ಲ ಹಾಕಿ ನಾನು ಮಾಡಿದ್ದೀನಿ, ಹಾಗೆ ಕಾಬೂಲ್ ಕಡಲೆ ಕೂಡ ಹಾಕಿದ್ದೀನಿ, ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ಸ್ವಲ್ಪ ಫಾಸ್ಟಾಗಿ ನಾನು ಹಾಕಿದ್ದೀನಿ. ಮೊದಲು ಇದಕ್ಕೆ ತುಪ್ಪ ಹಾಗೂ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಬಿರಿಯಾನಿ ಸಾಮಗ್ರಿಗಳು ಅಂದರೆ ಗರಂ ಮಸಾಲ ಸಾಮಗ್ರಿಗಳನ್ನು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಗೂ ಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಮೊದಲೇ ರುಬ್ಬಿದಂತಹ ನಾನು ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ, ತೋರಿಸಿದ್ದೀನಿ ವಿಡಿಯೋದಲ್ಲಿ. ಟೈಮ್ ಇದ್ದಾಗ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆ ಮಸಾಲ ಹಾಕಿ ಸ್ವಲ್ಪ ಉಪ್ಪು ಹಾಗೂ ಟೊಮೊಟೊ ಹಾಕಿ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಾದ ನಂತರ ಮತ್ತು ಕಾಬೂಲ್ ಕಡಲೆ ಕೂಡ ಹಾಕಿ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಹಾಕಿ ಇದನ್ನು ಸಹ ಸ್ವಲ್ಪ ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಮೊದಲೇ ನಾನು ಅಕ್ಕಿನ ಚೆನ್ನಾಗಿ ತೊಳೆದು 5 ನಿಮಿಷ ನೆನೆಸಿಟ್ಟಿದ್ದೆ. ಅದನ್ನು ಸಹ ಒಂದು 2 ಗ್ಲಾಸ್ ಆಗೋವಷ್ಟು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು 1:2 ಅಂತಾರಲ್ವ, ಆ ರೀತಿ 2 ಗ್ಲಾಸ್ಗೆ 4 ಗ್ಲಾಸ್ ಆಗೋವಷ್ಟು ನೀರು ಹಾಕಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ. ನಾನು ಮೊದಲು ಕುದಿಸ್ಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ರೈಸ್ ತುಂಬಾ ಚೆನ್ನಾಗಿ ಬರುತ್ತೆ, ಉದ್ರುದ್ರ ಕೂಡ ಆಗುತ್ತೆ. ಹಾಗಾಗಿ ಈ ಸ್ಟೆಪ್ ನಾನು ಫಾಲೋ ಮಾಡ್ತೀನಿ. ನೀವು ಈ ರೀತಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬೇಕಲ್ವಾ, ಸ್ನ್ಯಾಕ್ಸ್ ಮಖಾನನ ರೋಸ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳ ಸ್ಕೂಲಲ್ಲಿ ಜಂಕ್ ಫುಡ್ ಹಲೋ ಇಲ್ಲ, ಹಾಗಾಗಿ ಅವ್ರಿಗೆ ಈ ರೀತಿ ಹೆಲ್ತಿಯಾಗಿರೋದೇ ಕೊಟ್ಟು ಕಳಿಸ್ಬೇಕು ಅಂತ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆವಾಗಿಂದ ಕೂಡ ಅಷ್ಟೇ ಈ ರೀತಿ ನಾವು ಮಖಾನ ಆಗಲಿ ಇಲ್ಲ ಫ್ರೂಟ್ಸ್, ಸ್ಪ್ರೌಟ್ಸ್ ಈ ರೀತಿ ಸ್ನ್ಯಾಕ್ಸೇ ಕೊಟ್ಟು ಕಳಿಸ್ತೀನಿ. ಮಕ್ಳಿಗೂ ಕೂಡ ತುಂಬ ಇಷ್ಟ ಇದು ಮಖಾನ ಅಂದರೆ. ಉಪ್ಪು ತುಪ್ಪ ಹಾಕಿ ರೋಸ್ಟ್ ಮಾಡ್ತೀನಿ, ತುಂಬಾ ಕ್ರಿಸ್ಪಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಮಕ್ಕಳಿಗೆ ಈ ರೀತಿ ಹೆಲ್ತಿ ಫುಡ್ ಕಳಿಸಿ, ಜಂಕ್ ಫುಡ್ ಬದಲು ತುಂಬ ಚೆನ್ನಾಗಿರುತ್ತೆ.
ಹೆಲ್ತಿಯಾಗಿರೋ ಮೆಂತ್ಯ ಬಾತ್ ಕೂಡ ರೆಡಿ ಆಯಿತು. ತುಂಬಾ ರುಚಿಯಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೋಡ್ತಾ ಇದ್ರೇ ತಿನ್ಬೇಕನ್ನಿಸ್ತು. ಬಟ್ ನಾನಿವತ್ತು ಪೂಜೆ ಮಾಡೋವರೆಗೂ ಏನೂ ತಿನ್ನಬಾರ್ದು ಅಂತ ನಾನೇನೂ ತಿಂದಿಲ್ಲ. ಪೂಜೆ ಎಲ್ಲ ಮುಗಿದ ಮೇಲೆ ನಾನು ತಿಂದಿದ್ದು. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಯಿತು ಇದು. ಲಂಚ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಬಂದಿದ್ರು. ತುಂಬ ಚೆನ್ನಾಗಿತ್ತು, ಇನ್ನೂ ಇದೆಯಾ ಅಂತ ಕೇಳಿದ್ರು ಮಧ್ಯಾಹ್ನ ಬಂದು. ಸ್ವಲ್ಪ ಇತ್ತು, ಅದನ್ನು ತಿಂದರು ಅನಿಸುತ್ತೆ, ನಾನು ಗಮನಿಸಲಿಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಥರ ಕಾಬೂಲ್ ಬಟಾಣಿ ಹಾಕಿ ನೀವು ಮೆಂತ್ಯ ಬಾತ್ ಮಾಡೋದ್ರಿಂದ. ಒಂಥರ ವಿಶೇಷವಾದ ದಿನದಂದು ವಿಶೇಷವಾಗಿ ಮಾಡಿದ್ದೀನಿ. ನೀವು ಒಮ್ಮೆ ಈ ರೆಸಿಪಿ ನೋಡಿ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಸೊ ನನಗೆ ಗೊತ್ತಿರೋರು ಯಾರೋ ಕೇಳಿದ್ರು, ನಿಮಗೆ ಯೂಟ್ಯೂಬ್ ಮಾಡೋದಕ್ಕೆ ಹೇಗೆ ಐಡಿಯಾ ಬಂತು ಅಂತ. ನಾನು ಮೊದಲು ನಿಮ್ಮ ಥರನೇ ಎಲ್ಲರ ಥರ ನಾನು ಹೀಗೆ ಫೇಸ್ಬುಕ್ ರೀಲ್ಸ್ ಎಲ್ಲ ನೋಡ್ಕೊಂಡು ಸುಮ್ಮನೆ ಕಾಲ ಕಳೀತಾ ಇದ್ದೆ. ಸೊ ಎಲ್ಲರನ್ನ ನೋಡಿ ನಾನು ಕಲಿತೆ. ಎಲ್ಲರೂ ತುಂಬ ಚೆನ್ನಾಗಿ ನಮ್ಮ ವುಮೆನ್ಸ್ ಎಲ್ಲ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾಯಿದ್ರು. ಸೊ ನಾನು ಯಾಕೆ ಈ ಥರ ಮಾಡಬಾರ್ದು ಅಂತ ಹೇಳಿ ನಾನು ಟ್ರೈ ಮಾಡಿದೆ. ನನ್ನ ಯೂಟ್ಯೂಬ್ ಮಾಡೋದಕ್ಕೆ ಕಾರಣರಾದ ನನ್ನ ಮಗನಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವನಿಂದನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ 2 ವೀಡಿಯೋಸ್ಗೆಲ್ಲ ಅವನೇ ನನಗೆ ಎಡಿಟಿಂಗ್ ಎಲ್ಲ ಮಾಡಿಕೊಟ್ಟಿದ್ದು. ಆಮೇಲೆ ಇನ್ನು ಎಕ್ಸಾಮ್ಸ್ ಇತ್ತು, ಅವ್ನು ಬ್ಯುಸಿ ಆದ. ಸೊ ರೆಗ್ಯುಲರಾಗಿ ನಾವು ಕೇಳೋದು ಕೂಡ ಅಷ್ಟೊಂದು ಚೆನ್ನಾಗಿರಲ್ವ, ಇರೋದಿಲ್ಲ. ಸೊ ನಾನೇ ಯೂಟ್ಯೂಬಿಂದ ಎಡಿಟಿಂಗ್ ಎಲ್ಲ ಹೇಗೆ ಮಾಡೋದು ಅಂತ ಕಲಿತೆ. ಇವಾಗ ನನ್ನ ವೀಡಿಯೋಸ್ಗೆ ನಾನೇ ಎಡಿಟಿಂಗ್ ಮಾಡ್ಕೊಳ್ತೀನಿ. ಮೊದಲೆಲ್ಲ ಸ್ಟಾರ್ಟಿಂಗ್ 2 ವೀಡಿಯೋಸ್ಗೆ ನಾನು ಮ್ಯೂಸಿಕ್ ಕೊಟ್ಟಿದ್ದೀನಿ. ಸೊ ನಮ್ಮ ಹಿತೈಷಿಗಳೆಲ್ಲ ಹೇಳ್ತಾಯಿದ್ರು, ನಿಮ್ಮ ವೀಡಿಯೋಸ್ ತುಂಬಾ ಚೆನ್ನಾಗಿರುತ್ತೆ, ನೀವು ಯಾಕೆ ಮ್ಯೂಸಿಕ್ ಕೊಡ್ತೀರಾ, ವಾಯ್ಸ್ ಕೊಡಿ ಅಂತ. ಸೊ ಸ್ಟಾರ್ಟಿಂಗ್ ವೀಡಿಯೋಸ್ಗೆ ನಾನು ವಾಯ್ಸ್ ಕೊಡೋದಕ್ಕೆ ತುಂಬಾ ಭಯ ಪಡ್ತಾಯಿದ್ದೆ. ಬರ್ತಾ ಬರ್ತಾ ಅಭ್ಯಾಸ ಆಯಿತು. ಸೊ ವಾಯ್ಸ್ ಕೊಡ್ತಾಯಿದ್ದೀನಿ ಈಗ. ನನ್ನ ಮಗನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅವನೇ ನನಗೆ ಯೂಟ್ಯೂಬ್ ಮಾಡೋದಕ್ಕೆ ಪ್ರೇರಣೆ, ಅವನೇ ನನಗೆ ಚಾನೆಲ್ ಮಾಡಿಕೊಟ್ಟಿದ್ದು. ಸೊ ಅವನಿಂದನೇ ನಾನು ಯೂಟ್ಯೂಬ್ ಮಾಡೋದಕ್ಕೆ ಕಾರಣ. ಸೊ ನನಗೆ ಯೂಟ್ಯೂಬ್ ಮಾಡೋದಕ್ಕೆ ಕಾರಣ ಆಗಿರೋದೇ ನಮ್ಮ ಮಗ. ಅವ್ನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ತುಂಬ ಚೆನ್ನಾಗಿ ನನಗೆ ಹೆಲ್ಪ್ ಮಾಡ್ತಾಯಿದ್ದ ಸ್ಟಾರ್ಟಿಂಗಲ್ಲಿ. ಇವಾಗ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಎಡಿಟಿಂಗ್ ಎಲ್ಲ ಯಾರು ಮಾಡ್ತಾರೆ ಅಂತ ಕೇಳಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ಎಡಿಟಿಂಗ್ ಎಲ್ಲ ನಾನೇ ಮಾಡ್ಕೊಳ್ತೀನಿ. ಮೊದಲು ಸ್ಟಾರ್ಟಿಂಗ್ ವೀಡಿಯೋಸ್ಗೆಲ್ಲ ನಮ್ಮ ಮಗ ಹೆಲ್ಪ್ ಮಾಡ್ತಾಯಿದ್ದ. ನನಗೆ ಯೂಟ್ಯೂಬ್ ಅಂದರೆ ಝೀರೋ ನಾಲೆಜ್, ಏನೂ ಗೊತ್ತಿಲ್ಲ ನನಗೆ. ಯೂಟ್ಯೂಬ್ ಅಂದರೆ ಚಾನೆಲ್ ಕ್ರಿಯೇಟ್ ಹೇಗೆ ಮಾಡೋದಂತ ಕೂಡ ಗೊತ್ತಿಲ್ಲ, ಎಡಿಟಿಂಗ್ ಗೊತ್ತಿಲ್ಲ, ವಾಯ್ಸ್ ಓವರ್ ಹೇಗೆ ಕೊಡೋದು ಅಂತ ಗೊತ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಹೇಗೆ ಮಾಡಿಕೊಡೋದು, 4000 ವಾಚ್ ಓವರ್ ಅಂದರೆ ಏನೂ ಗೊತ್ತಿಲ್ಲ. ಝೀರೋ ನಾಲೆಜಿಂದ ನಾನು ಕಲ್ತಿರೋದು. ಸೊ ನಾನು ಕಲ್ತಿದ್ದೀನಿ ಅಂದರೆ ನನಗೆ ಏನೂ ಗೊತ್ತಿಲ್ಲ, ಝೀರೋ ನಾಲೆಜ್. ಅಷ್ಟೋ ಇಷ್ಟೋ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಸ್ಟಾರ್ಟ್ ಮಾಡಿ, ನಿಮಗೆ ಇಷ್ಟ ಆದರೆ ಸ್ಟಾರ್ಟ್ ಮಾಡಿ. ಖಂಡಿತ ಲೇಟ್ ಆದರೂ ಕೂಡ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ. ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ನಮ್ಮ ಇಷ್ಟಕ್ಕೆ ನಾವು ಯಾಕೆ ನಮಗೆ ನಾವು ಮೋಸ ಮಾಡ್ಕೊಳ್ಳೋದು ಬೇಡ. ನಮಗೇನು ಇಷ್ಟ ಆಗುತ್ತೆ, ನಮಗೇನು ಇಂಟ್ರೆಸ್ಟ್ ಇರುತ್ತೆ ಅದನ್ನು ನಾವು ಮಾಡೋಣ. ನಾವು ಮಾಡೋ ಕೆಲಸ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಷ್ಟೇ. ನಾನು ಏನೇ ಕೆಲಸ ಮಾಡಲಿ ಫಸ್ಟು ನನ್ನ ಫ್ಯಾಮ್ಲಿಗೆ ಕೇಳ್ತೀನಿ, ನನಗೆ ಈ ಥರ ಇಂಟ್ರೆಸ್ಟ್ ಇದೆ, ಮಾಡಲಾ ಬೇಡವಾ ಅಂತ. ಮನೇಲಿ ಒಪ್ಪಿಗೆ ಕೊಟ್ಟರೆ ಸಾಕು ನನಗೆ. ಯಾರು ಏನಾದರೂ ಅಂದ್ಕೊಳ್ಳಿ, ನಾವು ಮಾಡೋ ಕೆಲಸ ಬೇರೆಯವ್ರಿಗೆ ತೊಂದರೆ ಆಗದೇ ಇರೋ ರೀತಿ ನಾವು ಮಾಡ್ಕೊಂಡು ಹೋದರೆ ಸಾಕು. ಹಾಗೆ ನಾನು ಮಾಡೋ ಕೆಲಸ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಸೊ ಹಾಗಾಗಿ ನಾನು ತುಂಬ ಇಷ್ಟದಿಂದ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗೆಲ್ಲ ತುಂಬ ಭಯ ಇತ್ತು, ಹೇಗೋ ಏನೂ ಗೊತ್ತಿಲ್ಲ ಅಂತ ಹೇಳಿ. ಬರ್ತಾ ಬರ್ತಾ ಅಭ್ಯಾಸ ಆಯಿತು. ಈಗ ನನ್ನ ವೀಡಿಯೋಸ್ ನಾನೇ ಎಡಿಟಿಂಗ್ ಮಾಡ್ಕೊಳ್ತೀನಿ, ವಾಯ್ಸ್ ಕೊಡ್ತೀನಿ, ಹೊಸ ಹೊಸ ಕಂಟೆಂಟ್ ಎಲ್ಲ ನಾನು ಕ್ರಿಯೇಟ್ ಮಾಡ್ತೀನಿ. ತುಂಬಾ ಇಷ್ಟದಿಂದ ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ. ಸಕ್ಸಸ್ ಕೂಡ ಸಿಗ್ತಾಯಿದೆ. ಮೊದಲೆಲ್ಲ ತುಂಬ ಭಯ ಆಗ್ತಾಯಿತ್ತು, 1000 ಸಬ್ಸ್ಕ್ರೈಬರ್ಸ್ ಹೇಗೆ ಮಾಡ್ಕೊಳ್ಳೋದು, ಹೇಗಾಗ್ತಾರೆ ಅಂತ. ಬಟ್ ಅದೇನು ಗೊತ್ತಿಲ್ಲ, ದೇವ್ರ ದಯೆಯಿಂದ ನನಗೆ 1000 ಸಬ್ಸ್ಕ್ರೈಬರ್ಸ್ ಅತಿ ಬೇಗ ಆಗೋಯಿತು. ಸಬ್ಸ್ಕ್ರೈಬರ್ಸ್ ಏನೋ ಬೇಗ ಆಗೋಯಿತು, ವಾಚ್ ಓವರ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ತುಂಬ ಭಯ ಇತ್ತು. 4000 ವಾಚ್ ಓವರ್ ಅಂದರೆ ಭಯನೇ ಅಲ್ವಾ. ಯೂಟ್ಯೂಬ್ ಅಂದರೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ನಾನು ನಮ್ಮ ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡ್ತಾಯಿದ್ದೆ. ಸೊ ಅವರು ನನಗೂ ಅಷ್ಟೇ ಈಕ್ವಲಾಗಿ ಸಪೋರ್ಟ್ ಕೊಡ್ತಾಯಿದ್ರು. ಸಪೋರ್ಟ್ ಕೊಟ್ಟು ಸಪೋರ್ಟ್ ತಗೊಳ್ತಾಯಿದ್ದೆ. ಸೊ ಈ ರೀತಿ ನಾನು ಕೂಡ ಎಲ್ಲರಿಗೂ ಸಪೋರ್ಟ್ ಮಾಡಿ ಅತಿ ಬೇಗ ನಾನು ಕೂಡ ವಾಚ್ ಓವರ್ ಕಂಪ್ಲೀಟ್ ಮಾಡಿಕೊಂಡೆ. ಮೊನೋ ಕೂಡ ಆಯಿತು. ಮೊದಲು ಆಫ್ ಮೊನೋ ಮಾಡಿಕೊಂಡೆ, ಆಮೇಲೆ ಫುಲ್ ಮೊನೋ ಮಾಡಿಕೊಂಡೆ. ಅದು ಕೂಡ ಯಾರ ಸಹಾಯ ಇಲ್ಲದೆ ನಾನೇ ಓನಾಗಿ ಮಾಡಿಕೊಂಡೆ. ಮೊನೋ ಯಾರಿಗೂ ಕೊಡಲಿಲ್ಲ. ಮೊನೋ ಏನೋ ಆಗೋಯಿತು. ಇನ್ನೆಲ್ಲ
ಕಂಪ್ಲೀಟಾಗಿ $10 ಆಗಬೇಕು. $10 ಕೂಡ ಆಯಿತು. ಸೊ $10 ಏನೋ ಕಂಪ್ಲೀಟ್ ಆಯಿತು. ಇವಾಗ ಗೂಗಲ್ ಪಿನ್ಗೆ ಅಪ್ಲೈ ಮಾಡಬೇಕು. ಗೂಗಲ್ ಪಿನ್ ಹೇಗೆ ಅಪ್ಲೈ ಮಾಡೋದು ಅದೊಂದು ದೊಡ್ಡ ಟೆನ್ಷನ್ ಇತ್ತು ನನಗೆ. ಯಾರಿಗೆ ಕೊಡೋದು, ಏನು ಮಾಡೋದು ಅಂತ. ಸೊ ಹಾಫ್ ಮೋನೋ ಫುಲ್ ಮೋನೋ ಎಲ್ಲ ನಾನೇ ಮಾಡಿಕೊಂಡೆ. ಇದನ್ನು ಕೂಡ ನಾನೇ ಮಾಡ್ಕೊಳ್ಳೋಣ ಅಂತ ಹೇಳಿ ಗೂಗಲ್ ಪಿನ್ಗೂ ಕೂಡ ನಾನೇ ಮಾಡಿದೆ, ಅಪ್ಲೈ ಮಾಡಿದೆ. ಸೊ ಇದರಲ್ಲಿ ಏನು ಮಾಡಿದೆ ಅಂದರೆ, ಎಲ್ಲರೂ ಮಾಡೋ ಥರ ನಾನು ಅಪ್ಲೈ ಮಾಡಿಲ್ಲ. ಪರ್ಸೋನಾ ಮೆಥಡಲ್ಲಿ ನಾನು ಅಪ್ಲೈ ಮಾಡಿದ್ದು. ಗೂಗಲ್ ಪಿನ್ ಕೂಡ ಅಪ್ಲೈ ಮಾಡಿದೆ. ಸೊ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಮೆಸೇಜ್ ಬಂತು ಯೂಟ್ಯೂಬಿಂದ. ಸೊ ವೆಯ್ಟ್ ಮಾಡಿದೆ 10 days ಆದಮೇಲೆ ನನಗೂ ಕೂಡ ಗೂಗಲ್ ಪಿನ್ ಬರುತ್ತೇನೋ ಅಂತ ಹೇಳಿ. ಸೊ 10 days ಆಯಿತು, 15 days ಆಯಿತು, ಬಂದಿಲ್ಲ ಗೂಗಲ್ ಪಿನ್. ಏನು ಎಡವಟ್ಟು ಮಾಡ್ಕೊಂಡಿದ್ದೀನಿ, ಏನಾಯಿತು ಅಂತ ತುಂಬಾ ಭಯ ಆಗ್ತಾಯಿತ್ತು. ಸೊ ಹೀಗೆ ನನಗೆ ಗೊತ್ತಿರೋರಿಗೆ ನಾನು ಕನ್ಸರ್ನ್ ಮಾಡಿದೆ, ಈ ಥರ ನಾನು ಅಪ್ಲೈ ಮಾಡಿದ್ದೀನಿ ಸರ್, ಬರ್ತಾ ಇಲ್ಲ, ಸ್ವಲ್ಪ ಚೆಕ್ ಮಾಡಿ ನೋಡಿ ಅಂತ. ಸೊ ಅವ್ರು ಹೇಳಿದ್ರು, ನೀವು ಪರ್ಸೋನಾ ಮೆಥಡಲ್ಲಿ ಮಾಡ್ಕೊಂಡಿದ್ರೆ ಇದರಲ್ಲಿ ನಿಮಗೆ ಗೂಗಲ್ ಪಿನ್ ಬರೋದಿಲ್ಲ ಅಂತ, ಈ ಮೆಥಡಲ್ಲಿ ಬರೋದಿಲ್ಲ ಅಂತ. ಸೊ ತುಂಬಾ ಭಯ ಆಯಿತು. ಆದರೆ ಭಯ ಪಡೋ ಅಂಥದ್ದೇನೂ ಇಲ್ಲ, ಗಾಬರಿ ಪಡೋ ಅಂಥದ್ದೇನೂ ಇಲ್ಲ. ಇವಾಗ ಹೊಸ ಮೆಥಡ್ ಇಂಟ್ರಡ್ಯೂಸ್ ಮಾಡಿದ್ದಾರೆ ಯೂಟ್ಯೂಬ್ ಅವರು. ಯಾರೆಲ್ಲ ಪರ್ಸೋನಾ ಮೆಥಡಲ್ಲಿ ಗೂಗಲ್ ಪಿನ್ಗೆ ಅಪ್ಲೈ ಮಾಡಿರ್ತೀರ ಅವ್ರಿಗೆ ಗೂಗಲ್ ಪಿನ್ ಬರೋದಿಲ್ಲ. ಯಾಕಂದರೆ ಅವ್ರಿಗೆ ಡೈರೆಕ್ಟಾಗಿ ಪಿನ್ ಐ ಡಿ ವೆರಿಫೈ ಆಗಿರುತ್ತೆ. ಸೊ ಯಾವುದೇ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಯಾರೆಲ್ಲ ಪರ್ಸೋನಾ ಮೆಥಡಲ್ಲಿ ಹೀಗೆ ಹೊಸ ಮೆಥಡು ಇಂಟ್ರಡ್ಯೂಸ್ ಮಾಡಿದ್ದಾರೆ, ಸೊ ಆ ಮೆಥಡಲ್ಲಿ ಯಾರೆಲ್ಲ ಗೂಗಲ್ ಪಿನ್ ಅಪ್ಲೈ ಮಾಡಿದ್ದೀರಾ ಅವ್ರಿಗೆ ಗೂಗಲ್ ಪಿನ್ ಬರೋದಿಲ್ಲ, ಅವ್ರಿಗೆ ಡೈರೆಕ್ಟಾಗಿ ವೆರಿಫೈ ಆಗಿರುತ್ತೆ. ಸೊ ಭಯ ಪಡೋ ಅವಶ್ಯಕತೆ ಏನೂ ಇರೋದಿಲ್ಲ. ಸೊ $100 ಮಾಡಿಕೊಂಡ್ರೆ ಸಾಕು, ಅವ್ರಿಗೆ ಪೇಮೆಂಟ್ ಆಗುತ್ತೆ. ಸೊ ಇದಿಷ್ಟು ನನ್ನ ಯೂಟ್ಯೂಬ್ ಜರ್ನಿ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಿದೆ ಏನು ಅಂತ. ಸೊ ನನಗೆ ಯೂಟ್ಯೂಬ್ ಮಾಡೋದಕ್ಕೆ ಕಾರಣರಾಗಿದ್ದ ನನ್ನ ಮಗನಿಗೆ, ನನಗೂ ಗುರು ಥರನೇ ಅವನು. ಸೊ ಅವನಿಗೂ ಕೂಡ ಗುರು ಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು ಈ ಮುಖಾಂತರ ಅವನಿಗೆ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಪೃಥ್ವಿ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗುತ್ತೆ. ನಾನು ಇನ್ನೂ ಫೇಸ್ ವಿಡಿಯೋ ಮಾಡಿಲ್ಲ, ನನಗೆ ಕಂಫರ್ಟೇಬಲ್ ಕೂಡ ಇರೋದಿಲ್ಲ ಫೇಸ್ ವಿಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ಹೀಗೆ ಮಾಡ್ತೀನಿ. ಎಲ್ಲರೂ ನನಗೆ ಅಡ್ವೈಸ್ ಕೊಡ್ತಾರೆ ಫೇಸ್ ವಿಡಿಯೋ ಮಾಡಿ ಅಂತ, ಬಟ್ ಸಾರಿ, ನನಗೆ ಕಂಫರ್ಟೇಬಲ್ ಇರೋದಿಲ್ಲ. ನಾನು ವಿಡಿಯೋಸ್ ಮಾಡ್ತೀನಿ. ಈ ಥರ ಮಾಡಿದ್ರೂ ಕೂಡ ಯಾವ ಫಂಕ್ಷನ್ಗೆ ಹೋದರೂ ಕೂಡ ನನ್ನನ್ನು ಗುರುತಿಸ್ತಾರೆ. ಆಶಾ ಕಿಚನ್ಸ್ ಅಲ್ವಾ ಅಂತ ನನ್ನನ್ನು ಕಂಡಿಡಿದು ಮಾತಾಡಿಸ್ತಾರೆ. ತುಂಬ ಖುಷಿ ಆಗುತ್ತೆ. ನ್ಯೂ ಎಕ್ಸ್ಪೀರಿಯನ್ಸ್ ನನಗೆ. ಎಲ್ಲರೂ ನನ್ನನ್ನು ಆಶಾ ಕಿಚನ್ಸ್ ಅಲ್ವಾ ನೀವು ಅಂತ, ನಿಮ್ಮ ಅಡುಗೆ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ವಾಯ್ಸ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಮಾತಾಡ್ತೀರಾ, ಅಡುಗೆ ತುಂಬ ಚೆನ್ನಾಗಿ ಮಾಡೋದು ತಿಳಿಸ್ತೀರಾ ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ನಾನು ಮಾಡೋ ವಿಡಿಯೋಸ್ ಒಬ್ಬರಿಗೆ ಯೂಸ್ಫುಲ್ ಆದರೂ ಕೂಡ ನನಗೆ ತುಂಬಾ ಹೆಮ್ಮೆ. ಯಾರೆಲ್ಲ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ಹಾಗೂ ಐಡಿಯಲ್ಲಿ ಫಾಲೋ ಮಾಡೋರಿಗೂ ಕೂಡ ತುಂಬ ಕೃತಜ್ಞತೆಗಳು ನಿಮಗೆ. ದಯವಿಟ್ಟು ನಾನು ಹಾಕೋ ವಿಡಿಯೋಸ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಒಳ್ಳೆ ಟಿಪ್ಸ್ ಹೇಳ್ತಾ ಇರ್ತೀನಿ. ಮನೆ ಸ್ವಚ್ಛತೆ ಬಗ್ಗೆ ಹಾಗೂ ಪೂಜೆ ಬಗ್ಗೆ, ಅಡುಗೆ ಬಗ್ಗೆ ನನ್ನ ವಿಡಿಯೋಸ್ ಇರುತ್ತೆ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಡುಗೆ ಮಾಡಿದ ತಕ್ಷಣ ನಾನು ಅಡುಗೆ ಮನೆ ಕ್ಲೀನ್ ಮಾಡೋದು ನನಗೆ ಅಭ್ಯಾಸ. ಅದು ನನಗೆ ತುಂಬಾ ತೃಪ್ತಿ ಕೊಡುತ್ತೆ, ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ನಾವು ಅಡುಗೆ ಮಾಡಿದ ತಕ್ಷಣ ಹೋಗಿ ರೆಸ್ಟ್ ತೊಗೊಂಡ್ರೆ ಮತ್ತೆ ಆ ಕೆಲಸ ಅಲ್ಲೇ ಇರುತ್ತೆ, ಅದನ್ನು ಮಾಡೋಕ್ಕೆ ಆಗೋದಿಲ್ಲ. ಸೊ ನಾವು ಕೆಲಸ ಮಾಡಬೇಕಾದ್ರೇ ನಾವು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ನಿಮ್ಮ ಹತ್ರ ಮಾತಾಡ್ಕೊಂಡು ನನ್ನ ಅಡುಗೆ ಕೆಲಸ ಎಲ್ಲ ಮುಗೀತು, ಪೂಜೆ ಕೂಡ ಮುಗೀತು. ನಾನಿವತ್ತು ಇಷ್ಟು ಅಡುಗೆ ಮಾಡಿದ್ದೀನಿ. ಮುದ್ದೆ ಅಂತೂ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಇರಲೇಬೇಕು. ನೀವೇನೇ ಮಾಡಿದ್ರು, ಎಂಥದ್ದೇ ಬಿರಿಯಾನಿ ಮಾಡಿದರೂ ಕೂಡ ಮುದ್ದೆ ಮಾತ್ರ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಅದು ಅಭ್ಯಾಸ ಮನೆ ಎಲ್ಲರಿಗೂ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ದಯವಿಟ್ಟು ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಮೊದಲನೇ ಸಲ ನನ್ನ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಮರಿದಿರಾ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಿಳಿಸಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಬಾಯ್ ಬಾಯ್.